ದರ್ಶನ್ಗೆ ನೀಡಿದಂತೆ ನಮಗೂ ರಾಜ್ಯಾತಿಥ್ಯ ಬೇಕು. ಜೈಲಿನಲ್ಲಿ ನಮಗೂ ಬೀಡಿ ಸಿಗರೇಟ್ ತಂಬಾಕು ಬೇಕೇ ಬೇಕು. ಜೈಲಿನಲ್ಲಿ ಬೀಡಿ ಸಿಗರೇಟ್ ಸಿಗೋವರೆಗೆ ಉಪಹಾರ ಸೇವಿಸುವುದಿಲ್ಲ. ಬೆಳಗಿನ ಉಪಹಾರ ತಿರಸ್ಕರಿಸಿ ಎಲ್ಲ ಕೈದಿಗಳಿಂದ ಧರಣಿ ಕೂರಲಾಗಿದೆ. ತಂಬಾಕು ನೀಡದಿದ್ದರೆ ಉಪವಾಸ ಸತ್ಯಾಗ್ರಹ ಮಾಡುತ್ತೇವೆ. ಬೀಡಿ ಸಿಗರೇಟ್ಗಾಗಿ ಹಿಂಡಲಗ ಜೈಲಿನ ಕೈದಿಗಳು ಪ್ರತಿಭಟನೆ ನಡೆಸಿದ್ದಾರೆ. ನಮ್ಮ ಚಟಗಳನ್ನು ಬಿಟ್ಟಿರಲು ಸಾಧ್ಯವಾಗುತ್ತಿಲ್ಲ. ಮನೆಯವರಿಂದ ಗುಟಕಾ ಸಿಗರೇಟ್ ಬೀಡಿ ತರಿಸಲು ಅನುಮತಿ ಕೊಡಿ. ಜೈಲಿನಲ್ಲಿ ದರ್ಶನ್ಗೆ ಮಾತ್ರ ಸಿಗರೇಟ್ ಸಿಗುತ್ತೆ, ನಮಗೇಕಿಲ್ಲ. ಹಿಂಡಲಗ ಜೈಲು ಕೈದಿಗಳಿಂದ ಬೀಡಿ ತಂಬಾಕಿಗಾಗಿ ಪ್ರತಿಭಟನೆ ನಡೆಸಿದ್ದು. ದರ್ಶನ್ ರಾಜ್ಯಾತಿಥ್ಯ ಫೋಟೋ ವೈರಲ್ ಬೆನ್ನಲ್ಲೇ ಸ್ಟ್ರಿಕ್ಟ್ ರೂಲ್ಸ್ ಮಾಡಲಾಗಿದೆ. ರಾಜ್ಯದ ಎಲ್ಲಾ ಜೈಲುಗಳಲ್ಲೂ ಕಠಿಣ ನಿಯಮಗಳ ಪಾಲನೆ ಮಾಡಲಾಗುತ್ತಿದ್ದು ಎಲ್ಲಾ ಜೈಲುಗಳಲ್ಲೂ ಬೀಡಿ ಸಿಗರೇಟ್ ತಂಬಾಕಿಗೆ ಬ್ರೇಕ್ ಹಾಕಲಾಗಿದೆ. ಆಕ್ರೋಶಗೊಂಡ ಕೈದಿಗಳಿಂದ ಹಿಂಡಲಗ ಜೈಲಿನಲ್ಲಿ ಪ್ರೊಟೆಸ್ಟ್ ಮಾಡಲಾಗುತ್ತಿದೆ. ಕೈದಿಗಳ ಬೇಡಿಕೆಗೆ ಬೆಳಗಾವಿ ಜೈಲು ಸಿಬ್ಬಂದಿ ಕಂಗಾಲಾಗಿದ್ದಾರೆ. ಜೈಲಾಧಿಕಾರಿಗಳಿಂದ ಕೈದಿಗಳ ಮನವೊಲಿಕೆಗೆ ಶತಪ್ರಯತ್ನ ನಡೆಯುತ್ತಿದೆ. ನಟ ದರ್ಶನ್ ಸಿಗರೇಟ್ ಸೇದಿರುವ ಫೋಟೋ ವೈರಲ್ ಆದ ಬೆನ್ನಲ್ಲೇ ಇದೀಗ ಜೈಲಿನ ಕೈದಿಗಳೆಲ್ಲ ಪ್ರತಿಭಟನೆ ನಡೆಸಿದ್ದಾರೆ. ನಟ ದರ್ಶನ್ಗೆ ನೀಡಿದಂತೆ ನಮಗೂ ರಾಜ್ಯಾತಿಥ್ಯ ನೀಡಬೇಕು ಎಂದು ಪ್ರತಿಭಟನೆ ನಡೆಸಿದ್ದು, ಜೈಲಿನಲ್ಲಿ ನಮಗೂ ಬೀಡಿ ಸಿಗರೇಟ್ ತಂಬಾಕು ಬೇಕೇ ಬೇಕು ಎಂದು ಪಣ ತೊಟ್ಟು ಕೂತಿದ್ದಾರೆ. ಜೈಲಿನಲ್ಲಿ ಬೀಡಿ ಸಿಗರೇಟ್ ಸಿಗೋವರೆಗೂ ಉಪಹಾರ ಸೇವಿಸುವುದಿಲ್ಲ. ಬೆಳಗಿನ ಉಪಹಾರ ತಿರಸ್ಕರಿಸಿ ಎಲ್ಲ ಕೈದಿಗಳು ಧರಣಿ ಕುಳಿತಿದ್ದಾರೆ. ತಂಬಾಕು ನೀಡದಿದ್ದರೆ ಉಪವಾಸ ಸತ್ಯಾಗ್ರಹ ಮಾಡುತ್ತೇವೆ ಎಂದಿದ್ದಾರೆ. ಬೀಡಿ ಸಿಗರೇಟ್ಗಾಗಿ ಹಿಂಡಲಗ ಜೈಲಿನ ಕೈದಿಗಳು ಪ್ರತಿಭಟನೆ ನಡೆಸಿದ್ದು, ನಮ್ಮ ಚಟಗಳನ್ನು ಬಿಟ್ಟಿರಲು ಸಾಧ್ಯವಾಗುತ್ತಿಲ್ಲ. ಮನೆಯವರಿಂದ ಗುಟ್ಕಾ ಸಿಗರೇಟ್ ಬೀಡಿ ತರಿಸಲು ಅನುಮತಿ ಕೊಡಿ ಎಂದಿದ್ದಾರೆ. ಜೈಲಿನಲ್ಲಿ ದರ್ಶನ್ ಮಾತ್ರ ಸಿಗರೇಟ್ ಸೇದಬಹುದು, ಆದರೆ ನಮಗೇಕಿಲ್ಲ ಎಂದು ಪ್ರಶ್ನೆ ಹಾಕಿದ್ದಾರೆ. ಹಿಂಡಲಗ ಜೈಲು ಕೈದಿಗಳಿಂದ ಬೀಡಿ ತಂಬಾಕ್ಗಾಗಿ ಪ್ರತಿಭಟನೆ ನಡೆಸಿದ್ದು, ದರ್ಶನ್ ರಾಜ್ಯಾತಿಥ್ಯ ಫೋಟೋ ವೈರಲ್ ಬೆನ್ನಲ್ಲೇ ಸ್ಟ್ರಿಕ್ಟ್ ರೂಲ್ಸ್ ಫಾಲೋ ಮಾಡ್ತಿದ್ದಾರೆ ಜೈಲಾಧಿಕಾರಿಗಳು. ರಾಜ್ಯದ ಎಲ್ಲಾ ಜೈಲುಗಳಲ್ಲೂ ಕಠಿಣ ನಿಯಮಗಳನ್ನ ಪಾಲನೆ ಮಾಡಲಾಗುತ್ತಿದ್ದು ಎಲ್ಲಾ ಜೈಲುಗಳಲ್ಲೂ ಬೀಡಿ ಸಿಗರೇಟ್ ತಂಬಾಕಿಗೆ ಬ್ರೇಕ್ ಹಾಕಲಾಗಿದೆ. ಇದಕ್ಕೆ ಆಕ್ರೋಶಗೊಂಡ ಕೈದಿಗಳಿಂದ ಹಿಂಡಲಗ ಜೈಲಿನಲ್ಲಿ ಪ್ರೊಟೆಸ್ಟ್ ಮಾಡಲಾಗುತ್ತಿದೆ. ಕೈದಿಗಳ ಬೇಡಿಕೆಗೆ ಬೆಳಗಾವಿ ಜೈಲು ಸಿಬ್ಬಂದಿ ಕಂಗಾಲಾಗಿದ್ದಾರೆ. ಜೈಲಾಧಿಕಾರಿಗಳಿಂದ ಕೈದಿಗಳ ಮನವೊಲಿಕೆಗೆ ಶತಪ್ರಯತ್ನ ನಡೆಯುತ್ತಿದೆ.